ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಈ ದಿನ ಅದರಲ್ಲೂ ಸಹ ವಿಶೇಷವಾಗಿ ಜನಪ್ರತಿನಿಧಿಗಳ ಕೋರ್ಟಿಂದ ಒಂದು ವಿಶೇಷವಾದ ತೀರ್ಪು ಹೊರಬಂದಿದೆ ಅಂತಾನೆ ಹೇಳ್ಬೋದು. ಸ್ನೇಹಿತರೆ, ಈ ವಿಷಯದ ಕುರಿತಾಗಿ ನಮ್ಮ ಪತ್ರಿಕಾ ಮಿತ್ರರು ಸಹ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಅವ್ರ ಜೊತೆಗೆ ಮಾತಾಡ್ತಾ ಹೋಗೋಣ. ಹಲೋ. ಹಲೋ ಅನಿಲ್ ಹೇಳಿ. ಹಲೋ ಸರ್, ನಮಸ್ತೆ. ಇವತ್ತಿನ ಈ ಒಂದು ವಿಶೇಷವಾದ ಒಂದು ತೀರ್ಪು ಅನ್ನೋದು ಕರ್ನಾಟಕದ ಮಟ್ಟಿಗೆ ಹೇಳ್ಬೇಕಂದ್ರೆ ಇದೊಂದು ವಿಶೇಷವಾದ ತೀರ್ಪು ಅಂತಾನೆ ಹೇಳ್ಬೋದು. ಪ್ರಜ್ವಲ್ ರೇವಣ್ಣ ಅವರಿಗೆ ಇವತ್ತು ಒಂದು ಜೀವಾವಧಿ ಶಿಕ್ಷೆ ಆಗಿದೆ. ವಿಜಯ್ ಅವರೇ, ಏನ್ ಮಾತಾಡ್ತೀರಿ ಈ ಕುರಿತಾಗಿ? ಇಲ್ಲ, ಇದು ವಿಶೇಷವಾದ ತೀರ್ಪು ಅನ್ನಕ್ಕಿಂತನೂ ಪ್ರಭಾವಿಗಳನ್ನ ಈ ತರ ಇತ್ತೀಚಿನ ದಿನಗಳಲ್ಲಿ ಈ ತರ ಒಂದು ಶಿಕ್ಷೆಗೆ ಒಳಪಡಿಸಿರ್ತಕ್ಕಂಥದ್ದು ತಪ್ಪಿತಸ್ಥರಾಗಿದ್ರು ಸಹ ಒಳಪಡಿಸಿರ್ತಕ್ಕಂಥದ್ದು ಬಹಳ ಕಡಿಮೆ ಆಗಿತ್ತು. ಓಕೆ. ಬಟ್ ಈ ಒಂದು ತೀರ್ಪಿನಿಂದಾಗಿ ಜನಸಾಮಾನ್ಯರಿಗೆ ಒಂದು ಹೊಸ ಮಾರ್ಗ ಕಂಡುಕೊಂಡ್ರು ಅಂತ ಅನ್ಬೋದು, ಅಥವಾ ಒಂದು ಒಂದು ಹುಮ್ಮಸ್ಸು ಧೈರ್ಯ ಬಂತು ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಈ ಅಪ್ ಟು ಇಲ್ಲಿವರೆಗೂ ಸಹ ದುಡ್ಡಿದ್ದಂತವ್ರು ಕಾನೂನು ಅಡಿಯಲ್ಲಿ ಹೆಂಗಾದ್ರೂ ತಪ್ಪಿಸ್ಕೊಂಡು ಬರ್ತಾರ ಅಂತಕ್ಕಂಥದ್ದು ಸ್ಟಿಲ್ ಇಲ್ಲಿ ತನಕ ಅದೇ ತರ ಒಂದು ಅಭಿಪ್ರಾಯ ಐತಿ. ಆ ಆದ್ರೆ ಈ ಒಂದು ತೀರ್ಪಿನಲ್ಲಿ, ಅಂದ್ರೆ ಈ ಒಂದು ಕೇಸ್ನಲ್ಲಿ ಗಮನಿಸಿದಾಗ ಪ್ರಬಲವಾದ ಸಾಕ್ಷಿಗಳು ಇರೋ ಕಾರಣಕ್ಕಾಗಿ ಎಲ್ಲಿ ತಪ್ಪಿಸ್ಕೊಳ್ಳೋಕೆ ಆರೋಪಿಗೆ ಸಾಧ್ಯವಾಗಿಲ್ಲ ಅಂತಾನೆ ಹೇಳ್ಬೋದು. ಅಂದ್ರೆ ಇಲ್ಲಿ ಹೇಳ್ತಕ್ಕಂಥದ್ದು ವಿಜಯ್ ಅವರೇ ಬಂದ್ಬಿಟ್ಟು ಸಂತ್ರಸ್ತರು ಹ್ಮ್ ಸಾಮಾನ್ಯ ಮಹಿಳೆಯಾಗಿದ್ದು ಸಂತ್ರಸ್ತೆ. ಇವ್ರು ಏನಾಗುತ್ತೆ ಅಂದ್ರೆ ಪ್ರಧಾನಿಯವರ ಮೊಮ್ಮಗ ಬಂದ್ಬಿಟ್ಟು, ಹಾಗೆ ಚಿಕ್ಕಪ್ಪ ಬಂದ್ಬಿಟ್ಟು ಮುಖ್ಯಮಂತ್ರಿಯಾಗಿ ಹಾಗೆ ಮಂತ್ರಿಯಾಗಿ ಸಹ ಸೇವೆ ಸಲ್ಲಿಸಿರ್ತಾರೆ. ಇವರು ಸಹ ಒಂದು ರೀತಿಯಲ್ಲಿ ಪ್ರಭಾವಿ ರಾಜಕಾರಣಿಯಾಗಿದ್ದು ಈ ಮಟ್ಟದ ಶಿಕ್ಷೆ ಆಗಿರು ಸಹ ಒಂದು ರೀತಿಯಲ್ಲಿ ಒಂದು ಮಟ್ಟದಲ್ಲಿ ನಮಗೆ ಏನ್ ಅನ್ಸ್ತಾ ಇದೆ ಅಂದ್ರೆ ಸಂವಿಧಾನ, ಭಾರತೀಯ ಸಂವಿಧಾನ ಎಷ್ಟೊಂದು ರೀತಿಯಲ್ಲಿ ಪ್ರಬಲವಾಗಿದೆ ಅನ್ನೋದನ್ನ ಇಲ್ಲಿ ತೋರಿಸ್ತಾ ಇದೆ ವಿಜಯ್ ಅವರೇ. ಖಂಡಿತವಾಗ್ಲು ಭಾರತದ ಸಂವಿಧಾನದ ಕುರಿತಾಗಿ ಹೇಳ್ಬೇಕಂತಂದ್ರೆ ಸಾಕಷ್ಟು ಪ್ರಪಂಚದಲ್ಲೇ ಪ್ರಬಲವಾದಂತ ಸಂವಿಧಾನಗಳಲ್ಲಿ ನಮ್ದು ಒಂದು ಇದು ಸಂವಿಧಾನ ಆಗಿರ್ತಕ್ಕಂಥದ್ದು. ಖಂಡಿತವಾಗಿ. ಆದ್ರೆ ಇಲ್ಲಿ ಈ ಸಂವಿಧಾನದ ಅಡಿಯಲ್ಲಿ ಅಂದ್ರೆ ಕೋರ್ಟ್ನ ಕೇಸ್ಗಳನ್ನ ತಪ್ಪಿಸ್ಕೊಳ್ಳೋದಕ್ಕೆ ಎಷ್ಟು ಬೇಕೋ ಅಷ್ಟು ಮಾರ್ಗಗಳನ್ನ ಅಪರಾಧಿಗಳು ಕಂಡುಕೊಂಡಿರ್ತಾರೆ. ಓಕೆ. ಇದ್ರ ಮೂಲ ಇದು ಹೇಳ್ಬೇಕಪ್ಪ ಅಂತಂದ್ರೆ, ಉದಾಹರಣೆಗೆ ಸಿಗ್ಲಿ ಬಸ್ಸಿ ಅವರ ಒಂದು ಕೇಸ್ಗಳನ್ನು ಗಮನಿಸಿದಾಗ ಹಾ. ಅಲ್ಲಿ ಈ ತರ ಅವಕಾಶಗಳಿದ್ರು ಸಹ ಆತ ಅವಕ್ಕೆಲ್ಲ ಒಂದು ದಾರಿ ಮಾಡಿಕೊಡದೆ ತಪ್ಪಿಸ್ಕೊಂಡು ತನ್ನ ಎಲ್ಲಾ ಕೇಸ್ಗಳನ್ನ ಖುಲಾಸೆ ಮಾಡ್ಕೊಂಡು ಬಂದಂತವ್ರು ಅವರು. ಅದೇ ನಾವು ಇಂತಹ ಪ್ರಕರಣಗಳನ್ನ ನೋಡ್ತಾ ಹೋಗ್ತೀವಿ. ಯಾಕಂದ್ರೆ ಕೆಲವೊಂದು ಬಾರಿ ಏನಾಗುತ್ತೆ ಅಂದ್ರೆ ದೊಡ್ಡ ದೊಡ್ಡ ರಾಜಕಾರಣಿಗಳು ನಮ್ಮ ಒಂದು ಕರ್ನಾಟಕ ಅಲ್ಲದೆ ಬೇರೆ ಬೇರೆ ರಾಜ್ಯದಲ್ಲಿ ರಾಜಕಾರಣಿಗಳನ್ನ ಒಂದು ರೀತಿಯಲ್ಲಿ ಈ ರೀತಿಯಾಗಿ ಅನೇಕ ಕೇಸ್ಗಳಲ್ಲಿ ಪ್ರಕರಣದಲ್ಲಿ ರಾಜಕಾರಣಿಗಳು ಜೈಲಿಗೆ ಇರ್ತಾರೆ. ಸಾಕ್ಷಿಗಳ ಕೊರತೆಯಿಂದಾಗಿ ಅನೇಕ ಬಾರಿ ಅದರಿಂದ ಬಂದಿದ್ದು ಉಂಟಾಗಿದೆ. ಆದ್ರೆ ಈ ಒಂದು ಕೇಸ್ನಲ್ಲಿ ಏನಾಗಿದೆ, ಸಾಕ್ಷಿಗಳು ಪ್ರಬಲವಾಗಿದೆ. ಮೇನ್ ಆಗಿ ಏನಾಗಿದೆ, ಇದರಲ್ಲಿ ಆರೋಪಿ ತಾನು ತಪ್ಪಿತಸ್ಥ ಅನ್ನೋ ಒಂದು ಒಪ್ಪಿಗೆಯನ್ನು ಸಹ ಪಡೆಯುವ ಒಂದು ಹಂತಕ್ಕೆ ತಲುಪಿರೋದ್ರಿಗೆ ಒಂದು ಶಿಕ್ಷೆ ಆಯ್ತು ಅಂತೀರಾ, ಹೇಗೆ ಇದು? ಹೌದಾ, ಖಂಡಿತವಾಗ್ಲು ಇವತ್ತಿನ ಬೆಳವಣಿಗೆಯನ್ನು ಗಮನಿಸಿದಾಗ ಆರೋಪಿಯಾಗಿರ್ತಕ್ಕಂಥ ಪ್ರಜ್ವಲ್ ರೇವಣ್ಣ ಅವರು ತಮ್ಮ ತಪ್ಪೊಪ್ಪಿಗೆಯನ್ನ ಮಾಡಿಕೊಂಡು ತಮಗೆ ಶಿಕ್ಷೆಯನ್ನು ಕಡಿಮೆ ಮಾಡಬೇಕು ಅನ್ನೋ ಒಂದಷ್ಟು ಮನವಿಯನ್ನು ಮಾಡಿಕೊಂಡಿದ್ದಾರೆ ನಮ್ಮ ಮಾಹಿತಿಗಳು ಬರ್ತಾ ಇದಾವೆ. ಈ ಮೂಲಕ ಪರೋಕ್ಷವಾಗಿ ತಮ್ಮ ತಪ್ಪನ್ನ ಒಪ್ಪಿಕೊಂಡು ಬಿಟ್ಟಿದ್ದಾರೆ ಅವರು. ಇನ್ನು ಮೇಲ್ಹಂತದ ಒಂದು ತೀರ್ಪಿಗೆ ಅಂತಂದ್ರೆ, ಅಂದ್ರೆ ಮೇಲ್ಮಟ್ಟದ ಕೋರ್ಟ್ಗಳಿಗೆ ಒಯ್ದಂತ ಸಂದರ್ಭದಲ್ಲಿ ಅಲ್ಲಿ ಇವ್ರ ಪರವಾಗಿ ಆಗ್ತಕ್ಕಂಥ ಚಾನ್ಸಸ್ ಕಡಿಮೆ ಇದೆ. ಹಾಗಂದ್ ಮಾತ್ರಕ್ಕೆ ಇವ್ರು ಇದೇ ಶಿಕ್ಷೆಯನ್ನು ಪ್ರಕಟವಾಗಿರ್ತಕ್ಕಂಥ ಶಿಕ್ಷೆಯಿಂದ ಮುಂದಿನ ಹಂತಕ್ಕೆ ಹೋಗಕ್ ಅವಕಾಶ ಇಲ್ಲ ಅಂತಲ್ಲ, ಖಂಡಿತವಾಗ್ಲೂ ಅವಕಾಶ ಇದೆ. ಇದ್ರೂ ಸಹ ಅಲ್ಲಿ ಇವ್ರ ಪರವಾದಂತ ತೀರ್ಪು ಮತ್ತೆ ಬರೋದು ಬಹಳ ಕಷ್ಟ ಇದೆ ಅಂತಾನೆ ಹೇಳ್ಬೋದು. ಹಾಗೆ ಏನಾಗಿದೆ ಅಂದ್ರೆ ಕರ್ನಾಟಕದಲ್ಲಿ ಅತ್ಯಂತ ಪ್ರಭಾವಿಯಾದ ಒಂದು ಕುಟುಂಬ ಅಂತಾನೆ ಹೇಳ್ಬೋದು. ಹಾಗೆ ಜೆಡಿಎಸ್ ಪಕ್ಷಕ್ಕೆ ದೊಡ್ಡ ಮಟ್ಟದ ಒಂದು ಹಿನ್ನಡೆ ಆಯ್ತು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅನೇಕ ಕಾರ್ಯಕರ್ತರನ್ನಿದ್ದಂತ ಪಕ್ಷ ಈ ರೀತಿಯಾಗಿ ಒಬ್ಬ ಒಂದು ನಾಯಕನಿಗೆ, ತಮ್ಮ ಒಂದು ಪಕ್ಷದ ನಾಯಕನಿಗೆ ಈ ಮಟ್ಟದಲ್ಲಿ ಆಗಿರೋದು ಸಹ ಒಂದು ಕಾರ್ಯಕರ್ತರಿಗೆ ಒಂದು ರೀತಿಯಲ್ಲಿ ಬೇಸರ ತಂದಿದೆ ಅಂತಾನೆ ಹೇಳ್ಬೋದು ವಿಜಯ್ ಅವರೇ. ಇಲ್ಲಿ ಪಕ್ಷದ ಕಾರ್ಯಕರ್ತ ಅಂತಕ್ಕಂಥದ್ದು ಅವರ ಪಕ್ಷದ ಅಭಿಮಾನಿಗಳಿಗೆ ಇರುತ್ತೆ ಹೊರತು ಜನಸಾಮಾನ್ಯರಿಗೆ ಇರಲ್ಲ. ಅದು ಯಾಕಂತಂದ್ರೆ ಇವತ್ತಿನ ಪರಿಸ್ಥಿತಿಯನ್ನು ಗಮನಿಸಿದಾಗ ಪ್ರಜ್ವಲ್ ರೇವಣ್ಣ ಅವ್ರ ಕುರಿತಾಗಿ ಒಂದು ಸಿಂಪತಿ ಬರ್ಬೋದು. ಖಂಡಿತವಾಗ್ಲೂ ಅಂತ ಸಿಂಪತಿ ಬರಬಾರ್ದು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಜೊತೆಗೆ ಕೇವಲ ಇದು ಜೆಡಿಎಸ್ ಪಕ್ಷದ ಕಾರ್ಯಕರ್ತರಿಗೆ ಅಂತಲ್ಲ, ಅವ್ರ ಕುಟುಂಬದ ಮೇಲೆ ಅಭಿಮಾನ ಹೊಂದಿರತಕ್ಕಂಥವ್ರು ಸಾಕಷ್ಟು ಜನಕ್ಕೆ ಒಂದಷ್ಟು ಬೇಸರ ಆಗಿರುತ್ತೆ. ಆದ್ರೆ ಬೇಸರ ಆಗಿರುತ್ತೆ ಅನ್ನೋದಕ್ಕೋಸ್ಕರ ತಪ್ಪಿತಸ್ಥನನ್ನ ಹೊರಗಡೆ ಬಿಟ್ಟು ಆತನಿಗೆ ಶಿಕ್ಷೆ ನಿರಪರಾಧಿ ಅಂತ ಹೇಳೋಕ್ ಸಾಧ್ಯವಾಗೋದಿಲ್ಲ. ಹಾಗೆ ಈ ಒಂದು ಪ್ರಕರಣದಲ್ಲಿ ನಾವ್ ಏನಾಗಿದೆ ಅಂದ್ರೆ ಸೂಕ್ಷ್ಮವಾಗಿ ಗಮನಿಸ್ತಾ ಹೋದ್ರೆ ಯಾರಿಗೂ ಸಹ ಇಲ್ಲೊಬ್ಬ ನಮ್ಮ ಒಂದು ವೀಕ್ಷಕರಿಗಾಗಿರ್ಬೋದು ಹಾಗೆ ಜನಸಾಮಾನ್ಯರಿಗೆ ಈ ರೀತಿಯಲ್ಲಿ ಶಿಕ್ಷೆ ಆಗುತ್ತೆ. ಹಾಗೆ ಪ್ರಜ್ವಲ್ ರೇವಣ್ಣ ಅವರು ಈಗ ಏನಾಗಿದೆ ಅಂದ್ರೆ ನೇರವಾಗಿ ಈ ಮಟ್ಟದಲ್ಲಿ ಶಿಕ್ಷೆ ಆಗ್ಲಿಕ್ಕೆ ಏನ್ ಕಾರಣ ಅಂತೀರಾ? ನೇರವಾಗಿ ಈ ತರ ಒಂದು ಶಿಕ್ಷೆ ಆಗೋದಕ್ಕೆ ಕಾರಣ ಅಂತಂದ್ರೆ, ಈಗ ಪ್ರಬಲವಾದ ಸಾಕ್ಷಿಗಳಿದಾವೆ. ಒಂದು ನಿರಂತರವಾಗಿ ಅತ್ಯಾಚಾರ ಮತ್ತು ಅವುಗಳ ವಿಡಿಯೋಗಳನ್ನ ಸೆರೆ ಮಾಡಿರ್ತಕ್ಕಂಥದ್ದು. ನಂತರ ಆ ಸಾಕ್ಷ್ಯ ನಾಶಕ್ಕೆ ಪ್ರಯತ್ನ ಪಟ್ಟಿರ್ತಕ್ಕಂಥದ್ದು. ಅಂದ್ರೆ ಆ ಮಹಿಳೆಯನ್ನ ಹಿಂದೆ ಒಂದು ಸಾರಿ ದೂರು ಕೊಟ್ಟ ಸಂದರ್ಭದಲ್ಲಿ ಆ ಮಹಿಳೆಯನ್ನ ಕಿಡ್ನಾಪ್ ಮಾಡಲಾಗಿತ್ತು. ಮತ್ತೆ ಫೋರ್ಸ್ಫುಲ್ಲಿ ವಿಡಿಯೋಗಳನ್ನ ಮಾಡಲಾಗಿತ್ತು. ಅಂದ್ರೆ ಆ ಮಹಿಳೆಯ ಅನುಮತಿ ಇಲ್ಲದೆ ಆ ಒಂದು
ಸೆಕ್ಸ್ಗೆ ಸಂಬಂಧಿಸಿದಂತ ವಿಡಿಯೋಗಳನ್ನು ಮಾಡಲಾಗಿತ್ತು. ಜೊತೆಗೆ ಆ ಮಹಿಳೆಯ ನಿರಂತರವಾಗಿ ಅತ್ಯಾಚಾರ ಮಾಡಲಾಗ್ತಾ ಇತ್ತು. ಓಕೆ. ಇವೆಲ್ಲವನ್ನು ಗಮನಿಸಿದಂತ ಸಂದರ್ಭದಲ್ಲಿ FSL ನ ಈ ವಿಡಿಯೋಗಳನ್ನ ಎಲ್ಲ ಚೆಕ್ ಮಾಡಿದಂತ ಸಂದರ್ಭದಲ್ಲಿ ಈ ವಿಡಿಯೋಗಳು ಅವೇ ಅಂತ ಸಾಬೀತಾದ ನಂತರವೇ ಈ ಕೇಸು ಇಷ್ಟೊಂದು ಪ್ರಬಲವಾಗಿ ಆಗಿದೆ ಅಂತ ಹೇಳ್ಬೋದು. ಹೊರತುಪಡಿಸಿದ್ರೆ ಮತ್ತೆ ಹಾಗೆ ಇದೊಂದು ಕೇಸ್ ಅಲ್ಲಿ ಏನಾಗಿದೆ ಅಂದ್ರೆ, ಈಗ ನ್ಯಾಯಾಧೀಶರು ಸಹ ಈ ಒಂದು ಕೇಸ್ಗೆ ತಮ್ಮ ಸಂಬಂಧಿಸಿದಂತೆ ಅವ್ರು ನಾರ್ಮಲ್ ಆಗಿ ಇದ್ರ ಬಗ್ಗೆ ಒಂದು ಸ್ಟಡಿ ಮಾಡಿದಾಗ ಏನನ್ಸುತ್ತೆ ಅಂದ್ರೆ, ಹ್ಮ್ ಜನಪ್ರತಿನಿಧಿಯಾಗಿದ್ದು ಒಂದು ಕಾನೂನಿನ ಬಗ್ಗೆ ಅರಿವಿದ್ದಂತಹ ವ್ಯಕ್ತಿಯಾಗಿದ್ದು, ಹಾಗೆ ಕಾನೂನಿನ ಒಂದು ಸಂವಿಧಾನದ ಬಗ್ಗೆ ತಿಳುವಳಿಕೆ ಇರುವಂತಹ ವ್ಯಕ್ತಿ ಈ ರೀತಿಯಾಗಿ ಒಂದು ಕಾನೂನನ್ನು ದುರ್ಬಳಕೆ ಮಾಡ್ಕೊಂಡಿದ್ದಾಗಿ ಈ ಕೇಸ್ ಇಷ್ಟೊಂದು ಪ್ರಭಾವ ಐತೆ ಅಂತ ಹೇಗೆ? ಅಲ್ಲ, ಅದು ಕಾನೂನು ಅರಿವಿದ್ದಂತವ್ರಾಗಿರ್ಬೋದು, ಅರಿವಿ ಇಲ್ಲದೆ ಇರ್ತಕ್ಕಂಥವ್ರಾಗಿರ್ಬೋದು. ಕೇಸು ಪ್ರಬಲವಾಗಿರೋದಕ್ಕೆ ಕಾರಣ ಏನಂತಂದ್ರೆ ಸಾಕ್ಷಿಗಳು ಮುಖ್ಯವಾಗಿ. ಓಕೆ. ಆಮೇಲೆ ಇದು ಕೇವಲ ಪ್ರಜ್ವಲ್ ರೇವಣ್ಣಗೆ ಮಾತ್ರ ಅನ್ವಯಿಸೋದಿಲ್ಲ. ಇನ್ನೂ ರಾಜ್ಯದಲ್ಲಿ ಸಾಕಷ್ಟು ಜನ ಇಂತಹ ಕೃತ್ಯಗಳನ್ನು ಮಾಡಿದಂತವ್ರು ಇದ್ದಾರೆ. ಭ್ರಷ್ಟಾಚಾರ ಆರೋಪದ ಮೇಲೆ ಇರ್ತಕ್ಕಂಥವ್ರು ಇದ್ದಾರೆ. ಬಟ್ ಅಲ್ಲೆಲ್ಲ ಪ್ರಬಲವಾದ ಸಾಕ್ಷಿಗಳು ಸಿಗ್ತಾ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಅವ್ರಿಗೆ ಕೇಸ್ಗಳು ಖುಲಾಸೆಗೊಳ್ತಾ ಇದಾವೆ, ಮತ್ತೆ ಅವುಗಳಿಗೆ ಹಿಂದೇಟಾಗ್ತಾ ಇದೆ ಅನ್ನೋದು ಬಿಟ್ರೆ. ಆದ್ರೂ ಸಹ ಈ ಒಂದು ಪ್ರಕರಣದಲ್ಲಿ ಏನಾಗಿದೆ ಅಂದ್ರೆ ವಿಜಯ್ ಅವರೇ, ನೋಡ್ರಿ, ಈ ಪ್ರಕರಣದಲ್ಲಿ ಏನಾಗುತ್ತೆ ಅಂದ್ರೆ, ಬೇರೆ ಒಂದು ಕೇಸ್ಗಳಿಗೆ ಸಂಬಂಧಿಸಿದಂತೆ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಾವು ನಿಜವಾಗ್ಲೂ ಸಹ ಅಲ್ಲಿ ಆ ತಂಡದಲ್ಲಿದ್ದಂತ SIT ಅಧಿಕಾರಿಗಳಾಗಿರ್ಬೋದು, ಈ ಒಂದು ತಂಡವನ್ನು ತನಿಖೆ ಮಾಡಿದಂತ ಅಧಿಕಾರಿಗಳು ನಿಜವಾಗ್ಲೂ ಸಹ ನಾವು ಶಬಾಷ್ಗಿರಿ ಹೇಳಲೇಬೇಕಾಗುತ್ತೆ. ಯಾಕಂದ್ರೆ ಯಾವುದೇ ರೀತಿಯ ಸಾಕ್ಷಿ ನಾಶ ಆಗ್ಲಿಕ್ಕೆ ಯಾವುದೇ ರೀತಿಯಿಂದನೂ ಸಹ ಈ ಒಂದು ಕೇಸ್ ನಲ್ಲಿ ಅವಕಾಶವನ್ನು ಮಾಡಿಕೊಟ್ಟಿಲ್ಲ. ಹಾಗೆ ಈ ಒಂದು ಕೇಸ್ ಇಷ್ಟೊಂದು ಪ್ರಬಲವಾಗೋದಕ್ಕೆ ಅಲ್ಲಿನ ಒಂದು ಟೀಮ್ ಬಗ್ಗೆ ನಾವು ಸಹ ನಿಜವಾಗ್ಲೂ ಸಹ ಈ ಒಂದು ಸಂದರ್ಭದಲ್ಲಿ ಅವ್ರ ಬಗ್ಗೆನೂ ಸಹ ಹೇಳ್ಬೇಕಾಗುತ್ತೆ. ಹೌದೌದೌದು. ಸಾಕಷ್ಟು ಜನ ನಾವೆಲ್ಲ ಊಹೆ ಮಾಡಿದ್ವಿ ಇದು ಕೇಸು ಬಿದ್ದೋಗ್ಬಿಡುತ್ತೆ ಅನ್ನೋ ಒಂದು ಮನಸ್ಥಿತಿಯಲ್ಲಿ ನಾವಿದ್ವಿ. ಯಾಕಂತಂದ್ರೆ ಇಲ್ಲಿ ತನಿಖೆ ನಡೆಯೋ ಸಂದರ್ಭದಲ್ಲಿ ಏನಾದ್ರೂ ಲೋಪಗಳಾಗ್ಬೋದು ಅನ್ನೋ ಅನಿಸಿಕೆ ಇತ್ತು ನಮಗೆಲ್ಲ. ಆದ್ರೆ ಅಂದ್ರೆ ಆತರ ಒಂದು ಅವರ ಅವಕಾಶ ಒಂದು ಆಗಿಲ್ಲ ಅಂತಾನೆ ಹೇಳ್ಬೋದು. ಕುಟುಂಬದ ಹಿನ್ನೆಲೆಯನ್ನು ನೋಡ್ತಾ ಹೋದಾಗ, ಹಾಗೆ ಅವರ ಒಂದು ರಾಜಕೀಯ ಒಂದು ಪವರ್ ಅನ್ನ ಚೆಕ್ ಮಾಡ್ತಾ ಹೋದಾಗ, ಯಾಕಂದ್ರೆ ರಾಜಕೀಯವಾಗಿ ತಮ್ಮದೇ ಆದ ಒಂದು ಛಾಪನ್ನು ಮೂಡಿದಂತ ಒಂದು ಕುಟುಂಬ, ಹಾಗೆ ತಮ್ಮದೇ ಆದ ಒಂದು ರಾಜಕೀಯ ಕ್ಷೇತ್ರದಲ್ಲಿನೂ ಸಹ ಒಂದು ಕುಟುಂಬದ ಸದಸ್ಯರಿರೋದ್ರಿಂದಾಗಿ ಒಂದು ರೀತಿಯಲ್ಲಿ ಎಲ್ಲರಿಗೂ ಸಹ ಜನಸಾಮಾನ್ಯರಿಗೆ ಏನಾಗಿತ್ತು ಅಂದ್ರೆ, ಈ ಒಂದು ಕೇಸ್ ಏನಾಗುತ್ತೆ ಸಂಪೂರ್ಣವಾಗಿ ಸಹ ಒಂದು ರೀತಿ ಸಾಕ್ಷಿ ನಾಶ ಆಗಿ ನಿರ್ದೋಷಿಯನ್ನ ಒಂದು ಬರ್ತಾರೆ ಅನ್ನೋ ಒಂದು ನಿರೀಕ್ಷೆಯಲ್ಲಿ ಸಾಮಾನ್ಯ ಜನರು ಹಾಗೆ ಕಾರ್ಯಕರ್ತರು ಇದ್ರು ಸಹ ಇದೊಂದು ರೀತಿಯಲ್ಲಿ ಒಂದು ಬದಲಾವಣೆ ಆಗಿದೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಹೌದೌದು. ಈ ಅನಿಲ್ ಏನಂತಂದ್ರೆ ಇಷ್ಟೊಂದು ಪ್ರಭಾವವಾದಂತ ಕುಟುಂಬ ತನ್ನ ಒಂದು ಪ್ರಭಾವವನ್ನು ಬಳಸಿ ತನಿಖೆಯಲ್ಲಿ ಏನಾದ್ರೂ ಲೋಪಗಳನ್ನು ಮಾಡಿಸಬಹುದಿತ್ತು. ಓಕೆ. ಬಟ್ ಅಧಿಕಾರಿಗಳು ಅಂತಹದಕ್ಕೊಂದು ಅವಕಾಶ ಕೊಟ್ಟಿಲ್ಲ ಅಂತಾನೆ ಹೇಳ್ಬೋದು. ಹಾಗಾಗಿ ಈ ಕೇಸು ಸಾಕಷ್ಟು ದೃಢವಾಗಿ ನಿಂತು ಅವರಿಗೆ ತಪ್ಪಿತಸ್ಥರಿಗೆ ಶಿಕ್ಷೆ ಆಗೋ ರೀತಿ ಮಾಡಿದೆ ಅಂತಾನೆ ಹೇಳ್ಬೋದು. ಅದೇ ವಿಜಯ್ ಅವರೇ, ಈಗ ಮುಂದಿನ ಹಂತದಲ್ಲಿ ಈಗ ಯಾವ ರೀತಿಯಲ್ಲಿ ಆಗ್ಬೋದು ಅಂತೀರಾ? ಇಲ್ಲ, ಮುಂದಿನ ಹಂತದಲ್ಲಿ ಮೇಲ್ಮನವಿ ಮೂಲಕ ಮುಂದೆ ಇವರು ಹೈಕೋರ್ಟಿಗೆ ಮತ್ತು ಸುಪ್ರೀಂ ಕೋರ್ಟಿಗೆ ಹೋಗ್ತಕ್ಕಂತ ಅವಕಾಶ ಇದೆ. ಓಕೆ. ಅಲ್ಲಿ ಯಾರ ಪರ ಆಗುತ್ತೆ ಅಂತಕ್ಕಂಥದ್ದು ಈಗಲೇ ಹೇಳಕ್ ಸಾಧ್ಯ ಇಲ್ಲ. ಹಾ. ಅಲ್ಲಿ ಸಾಕ್ಷ್ಯಾಧಾರಗಳನ್ನ ಗಮನಿಸಿ, ಮತ್ತೆ ಈಗ ಆಲ್ರೆಡಿ ಸಾಕ್ಷ್ಯಾಧಾರಗಳು ಪ್ರಬಲವಾಗಿ ನಿಂತಿರೋ ಕಾರಣಕ್ಕೆ ಪ್ರಜ್ವಲ್ ರೇವಣ್ಣ ಪರ ಆಗ್ತಕ್ಕಂಥದ್ದು ಸಾಕಷ್ಟು ಚಾನ್ಸಸ್ ಕಡಿಮೆ ಇದೆ ಅಂತಾನೆ ಹೇಳ್ಬೋದು. ಓಕೆ. ಆದ್ರೆ ಇಲ್ಲಿ ಏನಾದ್ರೂ ಅಲ್ಲಿ ಶಿಕ್ಷೆಯನ್ನ ಕಡಿಮೆ ಮಾಡ್ತಕ್ಕಂಥ ಒಂದಷ್ಟು ಸಂದರ್ಭ ಬರ್ಬೋದು ಏನೋ ಅಂತ ಗಮನಿಸಬೇಕಾಗುತ್ತೆ ಅಷ್ಟೇ. ಶಿಕ್ಷೆ ಪ್ರಮಾಣದಲ್ಲಿ ಸ್ವಲ್ಪ ಕಡಿಮೆ ಆಗ್ಬೋದು, ಹೇಳಲಿಕ್ಕೆ ಆಗಲ್ಲ. ಯಾಕಂದ್ರೆ ಹೈಕೋರ್ಟ್ ಅಲ್ಲಿ ಇಂತಹ ಒಂದು ಹಲವಾರು ಕೇಸ್ಗಳು ನಾವು ನೋಡ್ತಾ ಹೋದಾಗ ಒಂದೊಂದು ಪ್ರಕರಣಗಳಲ್ಲಿ ಶಿಕ್ಷೆಯ ಪ್ರಮಾಣವು ಸಹ ಕಡಿಮೆ ಆಗಿದೆ, ದಂಡವನ್ನು ಜಾಸ್ತಿ ಮಟ್ಟದಲ್ಲಿ ಮಾಡ್ಬಿಟ್ಟು ಶಿಕ್ಷೆಯ ಪ್ರಮಾಣವನ್ನು ಕಡಿಮೆ ಮಾಡಿದ ಅನೇಕ ಉದಾಹರಣೆಗಳು ಸಹ ಮುಂದಿವೆ. ಹಾಗೆ ಮುಂದಿನ ಇದೊಂದು ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ಇವತ್ತಿನ ಒಂದು ತೀರ್ಪು ವಿಶೇಷ ನ್ಯಾಯಾಲಯ, ಆದ್ರೂ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಇಂದು ಆಗಿರುವಂತಹ ಒಂದು ತೀರ್ಪು ಒಂದು ರೀತಿಯಲ್ಲಿ ಸಾಮಾನ್ಯ ಜನರಿಗೆ ಹಾಗೂ ಒಂದು ಪ್ರಜಾಪ್ರಭುತ್ವ, ಅದರಲ್ಲೂ ಸಹ ಸಂವಿಧಾನದ ಗೆಲುವು ಅಂತಾನೆ ಹೇಳ್ಬೋದು ಸ್ನೇಹಿತರೆ.